ಎಸ್ ಕ್ಯಾಪ್ ತೆಗೆನ ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಸೈಬರ್ ಪೊಲೀಸ್ ಠಾಣೆ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನ ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ದೂರುದಾರರು ಕಳೆದುಕೊಟ್ಟಂತ ದುಡ್ಡನ್ನ ವಾಪಸ್ ಮರಳಿಸುವಲ್ಲಿ ಮತ್ತೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ DSP ಆದಂಥ ಸುನಿಲ್ ಕಾಂಬ್ಳೆ ಮತ್ತೆ ಇನ್ಸ್ಪೆಕ್ಟರ್ ಆದಂಥ ರವಿ ಎಡವಣ್ಣವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದ್ರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ, ಯಾವ ರೀತಿ ದುಡ್ಡನ್ನ ಕಳ್ಕೊತಾರೆ. ಸೊ ಇನ್ವೆಸ್ಟಿಗೇಷನ್ದಲ್ಲಿನೂ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ, ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ ಮತ್ತೆ ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗಬಾರ್ದು ಅನ್ನುವಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ಮೊದಲನೇ ಪ್ರಕರಣ 34/2024 ಕ್ರೈಮ್ ನಂಬರು. ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿ ಒಬ್ರು ಆಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತಂತ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್, ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಅಂತಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ. ಫೇಸ್ಬುಕ್ಕು, ಟ್ವಿಟರು, ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ. ಜನ ಏನು ಮಾಡ್ತಾರೆ, ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ತಾರೆ. ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ. ಈ ಪ್ರಕರಣದಲ್ಲಿ 4% ನಾವು ಪ್ರಾಫಿಟನ್ನು ಕೊಡ್ತೀವಿ. ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೊ ಡಾಲರು, ಆಯಿಲು, ಕರೆನ್ಸಿ, ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂಶ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು 2,04,71,500 ರೂಪಾಯಿನ ಕಳ್ಕೊಂಡಿದ್ರು. ಸೊ ಹಂತವಾಗಿ ಕಳ್ಕೊಂಡಿದ್ರು. ಅದರಲ್ಲಿ ಈಗಾಗಲೇ ನಾವು ತನಿಖೆ ಮೊದಲನೇ ಭಾಗದಲ್ಲಿ 70 ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು 65,64,000 ಮತ್ತೆ ರಿಕವರಿ ಮಾಡಿ ಅವ್ರಿಗೆ ಮರಳಿಸ್ತಾ ಇದ್ದೀವಿ. ಸೊ ಈ ಪ್ರಕರಣದಲ್ಲಿ ಒಟ್ಟು 1,35,64,000 ರೂಪಾಯಿಗಳನ್ನ ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಕೂಡ ಜಲನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 85/2024 ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ ಅಂತಂತ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು SC/ST ಜನರಿಗೆ ಈ ಲ್ಯಾಂಡ್ ಅನ್ನ ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು. ಅದರಲ್ಲಿ ಒಟ್ಟು 6 ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನ ರೆಡಿ ಮಾಡ್ತಾರೆ. ಅದನ್ನ ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು, ಅವರು ಬೇರೆದ್ರಲ್ಲಿರುವಂತ ಫಲಾನುಭವಿಗಳು, ಒಟ್ಟು 11 ಜನ. ಆ 11 ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನ ಫೇಕ್ ಇವ್ರು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಬೇಕಾದಂತ ಫೋಟೋಸ್ಗಳನ್ನ ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು 11 ಎಕರೆಯಷ್ಟು ಲ್ಯಾಂಡ್ ಅನ್ನ ಖರೀದಿ ಮಾಡಲು ಎಷ್ಟು ಅಂತಂತಂದ್ರೆ ಒಟ್ಟು ಸರ್ಕಾರಕ್ಕೆ 75,90,000 ಮೋಸ ಮಾಡಿರ್ತಾರೆ. ಸೊ ಇದರಲ್ಲಿರುವಂತಹ ಆರೋಪಿಗಳಂತ್ರ ಈಗ ತನಿಖೆ ಮಾಡಿ ಒಟ್ಟು 27,55,183 ರೂಪಾಯಿನ ಅವರಿಂದ ರಿಕವರಿ ಮಾಡಿದೆ. ಉಳಿದಿದ್ದನ್ನ ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನ ಕೋರ್ಟ್ಗೆ ದಾಖಲು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಎಸೆದಂತ ಶ್ರೀಮತಿ ರೇಣುಕಾ ಸಾರ್ತಲೆ ಆಗಿರ್ಬೋದು, ತಾಲೂಕು ಅಭಿವೃದ್ಧಿ ಅಧಿಕಾರಿ, ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾತರ್ಲೆ, ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ SS ಮನಿಗಿರಿ ಮತ್ತೆ ಮುದೋಳಿ MT ಅನ್ನುವರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು 75,90,000 ನುಕ್ಸಾನ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 3 ಹಂತಗಳಲ್ಲಿ ಇವರು ದುಡ್ಡನ್ನ ವಿಡ್ರಾ ಮಾಡಿರ್ತಾರೆ. 37,90,000 ಒಂದು ಹಂತ, 3,79,500 ಒಂದು ಹಂತ, ಮೂರನೇ ಹಂತದಲ್ಲಿ 34,15,500 ರೂಪಾಯಿ. ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನ ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಒಂದು ಮೋಸವನ್ನ ಮಾಡಿರ್ತಾರೆ. ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರಂತ್ರ ಸುಮಾರು 27,55,183 ರಿಕವರಿ ಮಾಡಿ ಉಳಿದದ್ದನ್ನ ಚಾರ್ಜ್ ಶೀಟ್ ಮಾಡಿದ್ದಾರೆ. ಸೊ ಕೋರ್ಟ್ ಅಲ್ಲಿ ಅವ್ರಿಗೆ ಮತ್ತೆ ಫರ್ದರ್ ಆಕ್ಷನ್ ಅನ್ನ ಆಗುತ್ತೆ. ದೆನ್ ಮೂರನೇ ಪ್ರಕರಣ, ಇದು ಕೂಡ ಕ್ಲಾಸಿಕ್ ಕೇಸು. ಏನು ಅಂತಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಬ್ರು ವೈದ್ಯರೊಬ್ರು, ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು. ಹಾಗಾಗಿ ಡೈವರ್ಸ್ ಮೆಟ್ರಿಮೋನಿಯಲ್ಲಿ
ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ. ಆ ಕಾಂಟ್ಯಾಕ್ಟ್ ಅನ್ನ ವಿತೌಟ್ ಆ ವ್ಯಕ್ತಿ ಯಾರು, ಅಪೋಸಿಟ್ ಇರುವಂತ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನ ತಿಳಿಯಲಾರದೇನೆ ಸೋಷಿಯಲ್ ಮೀಡಿಯಾದಲ್ಲಿನೇ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನ ಗಳಿಸ್ಕೊಂಡು ಸುಮಾರು 2,15,50,000 ದುಡ್ಡನ್ನ ಕಳ್ಕೊಂಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 4/25 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ 25,11,000 ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ. ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ. ಮುಂದಿನ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ. ನಾವು ಯಾಕೆ ಈ ಕೇಸನ್ನು ತಗೊಂಡಿದ್ದೀವಿ ಅಂದ್ರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದಾರೆ ಅನ್ನೋದನ್ನ ಜನರಿಗೆ ಗಮನಕ್ಕೆ ತರೋಣ ಅಂತಂತ. ಅದೇ ರೀತಿ 4ನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 17/25. ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿ ಒಬ್ರು ಏನು ಅಂತಂತಂದ್ರೆ ಇವರು ಮೊನ್ನೆ ನಡೆದಂತ ಕುಂಭಮೇಳಕ್ಕೆ ಹೋಗ್ಬೇಕು ಅಂತಂತ ಹೇಳಿ ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡಿರ್ತಾರೆ. ಸೊ ನಾವು ಆನ್ಲೈನ್ ದಲ್ಲಿ ಎಲ್ಲ ಬುಕ್ ಮಾಡ್ಬಿಡ್ತೀವಿ. ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡ್ತಾರೆ, ಪ್ರಯಾಗ್ರಾಜಿಗೆ ಹೋಗಿ ಫ್ಲೈಟ್ ಅಲ್ಲಿ ಇಳಿತಾರೆ. ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು 4,08,000 ರೂಪಾಯಿನ ಕಳ್ಕೊಂಡಿದ್ರು. ಅದನ್ನ ಸಂಪೂರ್ಣವಾದಂತ ರಿಕವರಿಯನ್ನ ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಸೈಬರ್ ಫ್ರಾಡ್. ದೆನ್ ಇನ್ನೊಂದು 5ನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿ ಒಬ್ರು, ಅವರ ಜೊತೆಗೆ ಇನ್ನೊಂದು 9 ಜನ ಏನಾಗುತ್ತೆ ಇ-ಕಾಮ್ ಡೆಲಿವರಿ ಫ್ರಾಂಚೈಸ್ ಅನ್ನ ಕೊಡಿಸ್ತೀವಿ ಅಂತಂತೇಳಿ. ಇ-ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಅಥವಾ ಈ ರೀತಿಯಾದಂತ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದ್ದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂತ ಹೇಳಿ ಸುಮಾರು 58 ಲಕ್ಷದಷ್ಟು ಮೋಸ ಮಾಡಿರ್ತಾರೆ. ಆ ಕೃತ್ಯ ಎಸಗದಂತ ಆರೋಪಿಗಳಿಂದ ಈಗ ಸುಮಾರು 10 ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವ್ರಿಗೆ ಕೊಡಲಾಗಿದೆ. ಇನ್ನೂ 12 ಲಕ್ಷ ಸೀಸ್ ಆಗಿದೆ, ಅದು ಕೋರ್ಟ್ ಅಲ್ಲಿದೆ. ಕೋರ್ಟಿಂದ ಬಿಡುಗಡೆ ಆಗುತ್ತೆ. ಸುಮಾರು 22 ಲಕ್ಷದವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಹೀಗೆ ವಿವಿಧ ರೀತಿಯಾದಂತಹ ವಿವಿಧ ವೆರೈಟಿ ಆಗಿರುವಂತಹ ಪ್ರಕರಣಗಳಲ್ಲಿ ಸುಮಾರು 5 ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು 1,32,38,183 ರೂಪಾಯಿಯನ್ನ ದೂರುದಾರರಿಗೆ ಮರಳಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸುತ್ತೆ. ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು, ಯಾವ ರೀತಿಯಾದಂಥ ಪ್ರಿಕಾಷನ್ಸ್ ಅನ್ನ ತಾವು ತಗೋಬೇಕಾಗತ್ತೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀನಿ. ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ, CEIR ಪೋರ್ಟಲ್ ಅಂತ ಇದೆ. ಯಾರೇ ಮೊಬೈಲ್ ಅನ್ನ ಕಳ್ಕೊಂಡ್ರೆ ಮಾಡಿದ್ರೆ ನಿಮ್ಮ ಮೊಬೈಲ್ ಯುನಿಕ್ ಐಡಿಗಳಿಗೆ ಏನೇನು ಇರ್ತವೆ ಅದನ್ನ ನಾವು ಆನ್ಲೈನ್ ಪೋರ್ಟಲ್ದಲ್ಲಿ CEIR ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ಹಾಕಿದ್ರೆ ಆ ಮೊಬೈಲು ಯಾವಾಗಲೇ ಆಕ್ಟಿವ್ ಆಗಲಿ, ಎಲ್ಲೇ ಆಕ್ಟಿವ್ ಆಗಲಿ, ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ. ಸೊ ಇದರ ಒಂದು ಲಾಭ ಏನು ಅಂತಂತಂದ್ರೆ ಕಳೆದುಕೊಂಡು ಹೋದಂತ ಮೊಬೈಲ್ ಸಿಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂತಂದ್ರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದ್ರೂ ಮಾರಿರ್ಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ಸಿಕ್ಕಿರ್ಲಿ, ಸೊ ವೆನ್ಎವರ್ ಆಫ್ಟರ್ 1 ಇಯರ್ 2 ಇಯರ್ 6 ಮಂತ್ಸ್ ಯಾವಾಗಾದ್ರೂ ಕೂಡ ಅದು ಆಕ್ಟಿವ್ ಆಯ್ತು ಅಂದ್ರೆ ಮಾಹಿತಿ ಬರುತ್ತೆ. ತಗೊಂಡವ್ನು ಕಳ್ಳನೇ ಇರ್ಬೇಕಂತಿರಲ್ಲ, ತಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿಗೆ ಮಾರಿರ್ತಾರೆ, ಥರ್ಡ್ ಪಾರ್ಟಿಗೆ ಮಾರಿರ್ತಾರೆ, ಫೋರ್ತ್ ಪಾರ್ಟಿ ಮಾರಿರ್ತಾರೆ. ಅವ್ರು ಇನ್ನೋಸೆಂಟ್ ಇರ್ತಾರೆ. ಅವ್ರಿಗೆ ಇದು ಯಾವಾಗ ಇದು ಕಳ್ತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬರಿ ಆಗಿರುವಂತ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅವರು ಅದನ್ನ ವಾಪಸ್ ಕೊಡ್ತಾರೆ. ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸ್ದ ಒಂದು ಭಾಗನೇ CEIR ಪೋರ್ಟಲ್ ಅನ್ನೋದು. ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು 10 ಮೊಬೈಲ್ಗಳನ್ನ ರಿಕವರಿ ಮಾಡಿ ಅವರ ವಾರಸುದಾರರಿಗೂ ಕೂಡ ಕೊಡುತ್ತಾ ಇದ್ದಾರೆ. ಹೀಗಾಗಿ ಒಟ್ಟು 2,40,40,000 ರೂಪಾಯಿ ಮೊಬೈಲ್ ಆಗಿರ್ಬೋದು, ಮತ್ತೆ ಈ 5 ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂತಹ ಸುಮಾರು 1,32,38,183 ರೂಪಾಯಿಯನ್ನ ಇವತ್ತು ನಾವು ಅವ್ರ ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ ಅನ್ನ ಕರೆದಿತ್ತು. ಬಂದಂತ ತಮಗೆಲ್ಲರಿಗೂ ಧನ್ಯವಾದಗಳು. ಹೌದು, ಸರ್ಕಾರದ ಒಂದು ಯೋಜನೆ ಇದೆ. ಫಲಾನುಭವಿಗಳು SC/ST ಜನಾಂಗದ ಏನು ಇರ್ತಾರೆ ಅವ್ರಿಗೆ ಭೂಮಿಯನ್ನ ಖರೀದಿ ಮಾಡಿ ಕೊಡುವಂತ ಭೂರಹಿತರಿಗೆ ಅದನ್ನ ಭೂ ಖರೀದಿಯನ್ನ ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ ಇತ್ತು. 2018ರಿಂದ ಇದು ಜಾರಿಯಲ್ಲಿತ್ತು. ಸೊ ಆ ಸಂದರ್ಭದಲ್ಲಿ ಈ 3 ಅಧಿಕಾರಿಗಳು, ಈಗ ನಾನು ಹೇಳಿದೆ ರೇಣುಕಾ ಸಾತರ್ಲೆ, ಸಾಹೇಬಣ್ಣ ಮನಿಗೇರಿ ಅಂತಂತೇಳಿ, ಮತ್ತೆ MT ಮುದೋಳ್ ಅಂತಂತೇಳಿ, ಇವ್ರ ಜೊತೆಗೆ ಇನ್ನೊಂದು 3 ಜನ ಶಾಮೀಲಾಗಿದ್ದಾರೆ. ಅದು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು. ಸೊ ಅದೇ ಡೀಟೇಲ್ಸ್ ಕೊಡ್ತೀನಿ ನಾನು ನಿಮ್ಗೆ. ಸೊ ಪ್ರೆಸ್ ನೋಟ್ ಅಲ್ಲಿ ಇದೆ, ಅದನ್ನು ಕೊಡ್ತೀನಿ ಡೀಟೇಲ್ ಆಗಿ. ಶರಣಪ್ಪ ಬ್ಯಾಳಿ ಅನ್ನೋರು, ಮತ್ತೆ ಕಮಲವ್ವ ಮಾದಾರ್ ಅನ್ನೋರು, ರಾಣಪ್ಪ ಬ್ಯಾಳಿ ಅನ್ನೋರು ಕೂಡ ಇವರ ಜೊತೆಗೆ ಸಾಥ್ ಕೊಟ್ಟಿರ್ತಾರೆ. ಈಗ ಯಾವ ರೀತಿ ಅಂತಂದ್ರೆ ನಾನು ಒಂದು ಭೂಮಿಯನ್ನ ಖರೀದಿ ಮಾಡ್ಬೇಕಾಗಿದೆ, ಖರೀದಿ ಮಾಡಿ ಬೆನಿಫಿಷಿಯರ್ಸಿಗೆ ಕೊಡಬೇಕು.
ಇವ್ರೇನ್ ಮಾಡಿದ್ದಾರೆ, ಒಂದು 11 ಜನ ಡಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇವರು ಬೆನಿಫಿಷಿಯರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಜೆನ್ಯೂನ್ ಇರುವಂತ 11 ಜನರ ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ. ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಭೂಮಿ ಖರೀದಿ ಮಾಡ್ಬೇಕಂತಂದ್ರೆ ದುಡ್ಡು ಬೇಕಲ್ಲ, ಆ ದುಡ್ಡನ್ನ ಈ ಫಲಾನುಭವಿಗಳ ಅಕೌಂಟ್ಸ್ಗಳಿಗೆ ಅಂತಂದ್ರೆ ಫೇಕ್ ಅಕೌಂಟ್ಸ್ ಏನಿರುತ್ತೆ ಅವ್ರಿಗೆ ಆ ದುಡ್ಡನ್ನ ಕಳಿಸ್ತಾರೆ, ಅದನ್ನ ವಿಡ್ರಾ ಮಾಡ್ತಾರೆ. ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲ ಸಬ್ಮಿಟ್ ಮಾಡ್ದಂಗಾಯ್ತು, ಸರ್ಕಾರದಿಂದ ಏನ್ ದುಡ್ಡು ವಿಡ್ರಾ ಮಾಡಬೇಕು ದುಡ್ಡು ವಿಡ್ರಾ ಮಾಡ್ದಂಗಾಯ್ತು. ಬಟ್ ಇನ್ ರಿಯಾಲಿಟಿ ಏನಿದೆ, ಬೆನಿಫಿಷರೀಸ್ ಆರ್ ಆನ್ ದ ಗ್ರೌಂಡ್ ಇಸ್ ಜೀರೋ. ಖರೀದಿನೇ ಇಲ್ಲ ಭೂಮಿ ಖರೀದಿ. ಬಟ್ ಭೂಮಿ ಖರೀದಿ ಬೇರೆ ಬೆನಿಫಿಷರೀಸ್ ಏನಿದ್ದಾರೆ ಅವರ ದಾಖಲಾತಿಗಳನ್ನ ಅವರ ಫೋಟೋಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ. ಸೊ ಪೇಪರ್ ವರ್ಕ್ ಪ್ರಕಾರ ಏನ್ ಬೇಕು ಅದು ಸರಿಯಾಗಿ ತೋರಿಸ್ದಂಗಾಯ್ತು, ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಹೋದಂಗಾಯ್ತು, ಅದನ್ನ ವಿಡ್ರಾ ಮಾಡಿ ಇವರೆಲ್ಲರೂ ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಾದಂತಹ ಒಂದು ಕೇಸು. ಮತ್ತೆ ಈ ಕೇಸ್ ಈಗಾಗಲೇ ಇನ್ನೊಂದು ಪ್ರಕರಣ ಐ ಥಿಂಕ್ CID ಯಲ್ಲೂ ಇದೆ, ಲೋಕಾಯುಕ್ತದಲ್ಲಿ, ED ಯಲ್ಲೂ ಇದೆ, ಲೋಕಾಯುಕ್ತದಲ್ಲಿದೆ, ನಮ್ಮಲ್ಲಿದು ಒಂದಿತ್ತು. ಸೊ ಇದು ಕೂಡ ಚಾರ್ಜ್ ಶೀಟ್ ಆಗಿದೆ. ಯಾಕಂತಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ 420 was part of the cyber investigation before. The complainant ಇದರಲ್ಲಿ ರಮೇಶ್ ಚವ್ಹಾಣ್ ಅಂತೇಳಿ ಜಿಲ್ಲಾ ವ್ಯವಸ್ಥಾಪಕರು, ಪ್ರಭಾರ ಜಿಲ್ಲಾ ವ್ಯವಸ್ಥಾಪಕರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಿಜಯಪುರ. ಹೊಸಬರು ಬಂದಾದ್ಮೇಲೆ ಇದು ಯಾವಾಗ ಹೊರಗೆ ಬರುತ್ತೆ ಅವ್ರು ಕಂಪ್ಲೇಂಟ್ ಕೊಟ್ಟರು. ನಕಲಿ ಮಾಡಿನೇ. ನಕಲಿ ಅಂತಂತಂದ್ರೆ ಬೇರೆ ಬೆನಿಫಿಷರೀಸ್ ಆರ್ ರಿಯಲ್, ಅವ್ರು ಬೇರೆ ಬೆನಿಫಿಟ್ ಸಿಕ್ಕಿದೆ, ಅವರ ದಾಖಲಾತಿಗಳನ್ನ ಇದಕ್ಕೆ ಸಬ್ಮಿಟ್ ಮಾಡಿರೋದು. ಈಗ ಷಡಾಕ್ಷರಿ ಅನ್ನುವಂತ ವ್ಯಕ್ತಿ ಈಸ್ ಆಲ್ರೆಡಿ ಬೆನಿಫಿಷರಿ, ಬಟ್ ಆ ಷಡಾಕ್ಷರಿ ಅನ್ನೋ ವ್ಯಕ್ತಿಯ ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ ನಮ್ಮ ಇಂಡಿಯನ್ ಎಕ್ಸ್‌ಪ್ರೆಸ್ ಫಿರೋಜ್ಗೆ ಅಟ್ಯಾಚ್ ಮಾಡಿರ್ತಾರೆ. ಸೊ ದಾಖಲಾತಿಗಳು ಏನು, ಎಸ್ ಬೆನಿಫಿಷರೀಸ್ ರಿಯಲ್, ಡಾಕ್ಯುಮೆಂಟ್ ಸರಿ ಇದೆ, ಎಲ್ಲ ಇದೆ. ಬಟ್ ಷಡಾಕ್ಷರಿಗೆ ಆಲ್ರೆಡಿ ಲ್ಯಾಂಡ್ ಬಂದಾಗಿದೆ, ಬಟ್ ಷಡಾಕ್ಷರಿ ಎಲ್ಲಾ ದಾಖಲಾತಿಗಳನ್ನ ಫಿರೋಜ್ಗೆ ಅಟ್ಯಾಚ್ ಮಾಡಿದ್ದಾರೆ. ಸರ್ಕಾರಿ ಸ್ಕೀಮ್ ನಲ್ಲಿ ಏನ್ ಜಾಬ್ ಇದು ಕೊಡಿಸ್ತಾರೆ ಅಂತ ಇಟ್ ಇಸ್ ಕಂಪ್ಲೀಟ್ಲಿ ನಾಟ್ ಫ್ರೀ. ಅದರಲ್ಲಿ ಅವರು ನಮ್ಮ ಕಡೆಯಿಂದ ಒಂದು ಪಾರ್ಟ್ ಆಫ್ ದೇರ್ ಶೇರ್ ಕೊಡ್ಬೇಕು, ಆಮೇಲೆ ಸರ್ಕಾರ ಬಿಟ್ಟಿದ್ದೆಲ್ಲ ಕೊಡ್ಬೇಕು, ಸಬ್ಸಿಡಿ ರೂಪದಲ್ಲಿ ಕೊಡ್ಬೇಕು. ಹೌದು. ಸೊ ಅದನ್ನ ಅದು ಶೇರ್ ಆಫ್ ದಟ್ ರಿಲೇಶನ್ಶಿಪ್ ಇದು 100% ಇದರಲ್ಲಿ ಫ್ರೀ 100%. ಆ ಯೋಜನೆ ನಿಮಗೆ ಏನು ರೂಪರೇಷೆಗಳನ್ನು ಕೂಡ ಕೊಡೋಣ. ಸೊ ಯು ವಿಲ್ ಕಮ್ ಟು ನೋ ದ ಕಂಡೀಷನ್ಸ್ ಆಫ್ ದ ಸ್ಕೀಮ್. ಅದರಲ್ಲಿ ಅದಕ್ಕೆ ಕಂಪ್ಲೇಂಟ್ ಯಾರ್ಯಾರು ತಂದು ಕೊಡ್ತಾರೆ, ಅದು 100% ಕೇಸು ಚಾರ್ಜ್ ಶೀಟ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗಾಗಲೇ ಅಂತವ್ ಸುಮಾರು 27-29 ಪ್ರಕರಣಗಳು. ಅದನ್ನ ಸಪರೇಟ್ ಆಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ. ಆಲ್ರೆಡಿ ನಮ್ದು ಎಲ್ಲಾ ಕೇಸಸ್ಗಳು ಚಾರ್ಜ್ ಶೀಟ್ ಆಗಿದಾವೆ. ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪರೇಟ್ಲಿ ರಿಗಾರ್ಡಿಂಗ್ ದಟ್. ಬಿಕಾಸ್ 1-2 ಅಲ್ಲ, ಸುಮಾರು 27 ಪ್ರಕರಣಗಳು ನಾವು ಅದನ್ನ ಒಂದು SIT ತರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದೆ. ಅದರದ್ದು ಐ ಥಿಂಕ್ ಮೇ ಬಿ ನೆಕ್ಸ್ಟ್ 1 week or 10 days ಅಲ್ಲಿ ನಿಮ್ಗೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಎಲ್ಲ ಕರ್ನಾಟಕನೇ, ಎಲ್ಲ ಕರ್ನಾಟಕ ಅಲ್ಲ. ಈ ಕೇಸು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸೈಬರ್ದು ಹೊರಗಡೆ ಮೆಜಾರಿಟಿ ಎಲ್ಲರೂ ಹೊರಗಡೆನೆ. ಇದರಲ್ಲಿ ಏನಾಗುತ್ತೆ, ದ ಅಫೆನ್ಸಸ್ ಮೋರ್ ದ್ಯಾನ್ 7 years ಇದ್ರೆ ಅರೆಸ್ಟ್ ಮಾಡ್ತೀವಿ. ಅಫೆನ್ಸಸ್ ಲೆಸ್ ದನ್ 7 years ಇದ್ದಾಗ ನಾವು ಫಸ್ಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ಕರಿತೀವಿ. ಸೊ ಚಾರ್ಜ್ ಶೀಟ್ ಅಂತೂ ಹಾಗೆ ಆಗುತ್ತೆ. ದ ಅರೆಸ್ಟ್ ಫಾರ್ಮ್ಯಾಲಿಟಿ ಅಂದ್ರೆ, ಅರೆಸ್ಟ್ ಅಂದ್ರೆ ಜನರಲಿ ಎಲ್ಲರ ತಲೆಯಲ್ಲಿ ಏನಿರುತ್ತೆ, ಜೈಲಿಗೆ ಹಾಕ್ತಾರೆ ಅಂತಂತೇಳಿ. ದ ಅರೆಸ್ಟ್ ಅಲ್ಲಿನೂ ಕೂಡ ಮೋರ್ ದನ್ 7 years ಮಾತ್ರ ಜೈಲಿಗೆ ಹಾಕುತ್ತೆ. ಲೆಸ್ ದನ್ 7 years ಇದ್ದಾಗ ಪೊಲೀಸ್ ನೋಟಿಸ್ ಕೊಟ್ಟು ತನಿಖೆಯನ್ನು ನಾವು ಮಾಡ್ತೀವಿ. ಹೌದು, ಖಾಸಗಿ ವ್ಯಕ್ತಿ 3 ಜನಕ್ಕೆ ಮತ್ತೆ ಇವರಿಗೆ ಮುಂಚೆ ಅಂತ ಪರಿಚಯ ಇದೆ. ಅರೆಸ್ಟ್ ಇದರಲ್ಲಿ ಬೇಲ್ ಅದು ಮೊದಲೇ ಆಗಿದೆ, ಬೇಲ್ ಎಲ್ಲ ಮೊದಲೇ ಆಗಿದೆ. ಸೊ ಇಟ್ ಈಸ್ ಆಲ್ ಅಬೌಟ್ ಅದನ್ನ ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನ ಡಿಗ್ ಮಾಡೋದೇ ಇನ್ವೆಸ್ಟಿಗೇಷನ್. ಪ್ರೈಮಾ ಫೇಸಿಲಿ ಇನಿಷಿಯಲಿ ಗೊತ್ತಿರಲ್ಲ. ಸೊ ಇಟ್ ಇಸ್ ಅ 420 ಕೇಸ್. ಹಾಗಾಗಿ ಅವ್ರು ಆಲ್ರೆಡಿ ಆಂಟಿಸಿಪೇಟರಿ ಬೇಲ್ ಹೋಗಿಲ್ಲ, ರೆಗ್ಯುಲರ್ ಬೇಲೆ ತಗೊಂಡಿದ್ದಾರೆ. ತಗೊಂಡಾಗ್ಬಿಟ್ಟು ಇದು 2024 ಪ್ರಕರಣ. ಈಗ ಒಂದು ಲಾಜಿಕಲ್ ಅಂತ ಬಂದು ಅದು ಚಾರ್ಜ್ ಶೀಟ್ ಆಗಿದೆ. ಅದರಲ್ಲಿ ಒಬ್ರು ಡೆತ್ ಆಗಿದೆ, ಒಬ್ರು ರಿಟೈರ್ಡ್ ಆಗಿದ್ದಾರೆ, ಒಬ್ರು ವರ್ಕಿಂಗ್ ಇದ್ದಾರೆ. ದಟ್ ಈಸ್ ದ ಡಿಪಾರ್ಟ್ಮೆಂಟಲ್ ಆಕ್ಷನ್ ವಿಲ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್. ದಟ್ಸ್ ವಾಟ್. ಅದರಲ್ಲಿ ಒಬ್ರು ರಿಟೈರ್ಡ್ ಆಗಿದ್ದಾರೆ, ಒಬ್ರು ಡೆತ್ ಆಗಿದ್ದಾರೆ, ಒಬ್ರು ಸರ್ವಿಸ್ ಅಲ್ಲಿ ಇದ್ದಾರೆ. ಸೊ ದಟ್ ಕನ್ಸರ್ನ್ ಡಿಸಿಪ್ಲಿನರಿ ಆಕ್ಷನ್ ವಿಲ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್.
ಓಕೆ, ಥ್ಯಾಂಕ್ ಯು. ಸಿ ಆನ್ಲೈನ್ ಇವ್ರಿಗೆ ಡೈವರ್ಸು ಇವ್ರಿಗಾಗಿದೆ. ಹುಡುಗಿ ಸರ್ಚ್ ಅಲ್ಲಿ ಇದ್ದಾರೆ. ಹುಡುಗಿ ಸರ್ಚ್ ಇದ್ದಾಗ ಮೆಟ್ರೋಮನಿಯಲ್ಲಿ ಎಲ್ಲ ಸರ್ಚ್ ಮಾಡಿದ್ದಾರೆ. ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ಕರಿತೀವಿ ಇದಕ್ಕೆ. ಸೊ ಇನ್ ಎ ಸ್ವೀಟ್ ಟಾಕ್, ಹೌದಾ? ಸೊ ಅಪೋಸಿಟ್ ಏನು ಹುಡುಗನೋ ಹುಡುಗಿನೋ ಏನೂ ಗೊತ್ತಿರಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯು ಗೇನ್ ಎ ಲಾಟ್ ಆಫ್ ಟ್ರಸ್ಟ್. ಹೌದಪ್ಪ, ಇವಳು ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ, ಆ ಕಡೆ ಹುಡುಗ ಇದಾನೋ ಹುಡುಗಿ ಇದಾನೋ ಗೊತ್ತೇನೆ ಇರಲ್ಲ. ಸೊ ಅಷ್ಟೋ ನಂಬಿಕೆಯನ್ನ ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಸುಮಾರು 2,15,50,50,000 ಅಷ್ಟನ್ನು ದುಡ್ಡನ್ನ ಕಳ್ಕೊಂಡಿದ್ದಾರೆ. ಸೊ ಅವ್ರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ, ನಾನು ಏನು ನನಗೆ ದುಡ್ಡು ಬೇಕಾಗಿದೆ, ನನ್ ದುಡ್ಡು ಕೊಟ್ರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತಂತೇಳಿ ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟ್. ಹಾ, ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಮದುವೆ ಆಫರ್ ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್. ದಟ್ ಈಸ್ ಹೌ ದ ಅಮೌಂಟ್ ಇಸ್ ಲಾಸ್ಟ್ ವಿತೌಟ್ ಮ್ಯಾರೇಜ್. ಎಸ್. ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತೆ ಟ್ರಾಫಿಕ್ ಒಂದು ಜಸ್ಟ್ ಎಲ್ಲರೂ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು ಕೆಲವೊಂದಿಷ್ಟು ಆಂಟಿ ಸೋಷಿಯಲ್ ಮೆಸೇಜ್ ಏನು ಅಂತಂತಂದ್ರೆ, ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂತ ರೀಲ್ಸ್ ಗಳಾಗಿರ್ಬೋದು, ಅದರಲ್ಲಿ ಬಳಸುವಂತ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದ್ರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆಕ್ಷನ್ ಅನ್ನ ತಗೊಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂತ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನ ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದ್ರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ಳುತ್ತೆ. ಇನ್ನೊಂದು, ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ದಿಸ್ ಜನವರಿ ಮಂತ್ ಏನು ಅಂತಂದ್ರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದೇಳಿ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ 5-6 years ನಾನು ಡೇಟಾ ನೋಡಿದ್ರೆ ಅರೌಂಡ್ 450 ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ 1 year. ಅದರಲ್ಲಿ 70-75% ಟೂ ವೀಲರ್ದಲ್ಲೇ ಆಗ್ತದೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜ್ ಇದರ 2 steps, ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ, ಒಂದು ಅವೇರ್ನೆಸ್ ಇರುತ್ತೆ, ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ. ಈ ಮೂರು ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ. ಅವೇರ್ನೆಸ್ ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ, ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ, ಹೌದಾ? ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು 30,000 ರೂಪಾಯಿದಿದೆ. ಅದ್ರ ಕವರು ಏನಂತಂದ್ರೆ ಇಲ್ಲ 20,000 ಇದೆ, ಇಲ್ಲ 10,000 ಇದೆ, 15,000 ಇರ್ಲಿ. ಸೊ ಎ ಪರ್ಸನ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಏನು 50,000 ಇಟ್ಕೊಂಡು 1,00,000ವರೆಗೂ ಪರ್ಚೇಸ್ ಮಾಡ್ತಾರೆ. ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರ್ದು? ಅದು 50,000 ಅಂತ ಹಿಡಿದು 1,00,000 ಇದೆ. ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ. 50,000 ಅಂತ 1,00,000, 20,000, 15,000, ಸೊ ಅಪ್ ಟು 1 lakh 1.5 lakh ವರೆಗೂ ಮೊಬೈಲ್ ಇದೆ. ನಿಮ್ಮ ಮೊಬೈಲ್ ಅನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತಗೊಂಡ ತಕ್ಷಣ ಏನ್ ಮಾಡ್ತೀರಾ? ಫಸ್ಟ್ ಅದಕ್ಕೊಂದು ಸ್ಕ್ರೀನ್ ಗಾರ್ಡು, ಒಂದು ಕವರ್ ಹಾಕ್ತೀರಿ. ನೀವು 1,00,000 ಬೈಕ್ ತಗೊಂಡು ಅದರಲ್ಲಿ ಓಡಾಡೋರು ನೀವು, ಮಾಡೋರು ನೀವು, ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ, ಮಕ್ಕಳನ್ನ ಕೂಡಿಸ್ತೀರಿ. ಆಕ್ಸಿಡೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಅಂತ ಟೂ ವೀಲರ್ಸ್. ಸೊ ಹಾಗಾಗಿ 100% ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ಫೈನ್ ಇಸ್ ನಾಟ್ ದ ಇಶ್ಯೂ. ದ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್, ಹೌದಾ? ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂತ ವ್ಯಕ್ತಿ ಬದುಕದ ಅಂತಂತಂದ್ರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಆಗಿರ್ಬೋದು, ಮತ್ತೆ ಈ ಟಿಂಟೆಡ್ ಗ್ಲಾಸಸ್, ಹೌದಾ? ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ. ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು. ಅವ್ರ ಹೊರಗಡೆ ಎಲ್ಲಿ ಹೋದ್ರು ಏನ್ ಹೋದ್ರು ಅವ್ರ ಕಣ್ಣಿಗೆ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ ಗಳನ್ನ ಕಪ್ಪು ಏನು ಕವರ್ಸ್ ಅನ್ನ ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದು ಕಾಣಿಸುತ್ತೆ, ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನುವಂತ ಉದ್ದೇಶದಿಂದನೂ ಮಾಡ್ತಾರೆ. ಮತ್ತೆ ಬಿಸಿಲಿಗೂ ಕೂಡ ಕೆಲವೊಂದು ಜನ ಮಾಡ್ತಾರೆ. ಬಟ್ ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಗ್ಲೇರ್ ಇರ್ಬೇಕು ಅನ್ನೋದು ಇದೆ ಅದರಲ್ಲಿ, ನಾಟ್ 100%. ಎ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಡ್, ನಾಟ್ 100%. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲಿಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಪ್ರಾಜೆಕ್ಟ್ ಇಂದ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ. ಐ ಥಿಂಕ್ ಬೈ June we should be able to have our own traffic management control. So tender and everything will be done by Vijaypur Development Authority. ಅದು ಕೂಡ ಕೆಲಸ ನಡೀತಾ ಇದೆ. By June end we should have a TMC, a traffic management control in place, so that the camera enabled, artificial intelligence based enabled
ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯೂ ಇದೆ. ದ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ಗಳು ಏನೇನು ಆಗಬೇಕಾಗಿತ್ತು, ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಯಂತ್ರ ಆಗಿರ್ಬೋದು, ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ. ಇನ್ನೇನು ದ ಟೆಂಡರ್ ಅಂಡ್ ವರ್ಕ್ ಆರ್ಡರ್ ಅಂಡ್ ದ ಇಂಪ್ಲಿಮೆಂಟೇಷನ್, ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ 5 months. So by June, we should be able to see all of you, including police, wearing helmets compulsorily. ಇಲ್ಲ ಅಂತಂತಂದ್ರೆ ಮನೆಗೆ ನೋಟಿಸಸ್ಗಳು, ಚಾನಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸಿಪ್ಲಿನ್, ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಲೈನ್. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್ ಫ್ಯೂಚರ್. ವಿಡಿಯೋ ಶೇರ್ ಮಾಡಿದ್ರಿ, ಅದ್ರಲ್ಲಿ ಏನಾಗಿದೆ? ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು, ನಾವು ಕೂಡ ಮಾಧ್ಯಮದವರಿಂದ ಬಂದಂತ ಒಂದು ವಿಡಿಯೋ ಕ್ಲಿಪ್ ಇತ್ತರನೇ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತಲೂ ಗೊತ್ತಾಗಿದೆ. ಅದರಲ್ಲಿರುವಂಥ ಅಕ್ಯೂಸ್ಗಳದ್ದು ಒಬ್ಬ ವ್ಯಕ್ತಿದು ಮಾತ್ರ ಅದು ಸೂರ್ಯನ ಬೆಳಕಿನಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ. ಬಟ್ ಸೂಪರ್ಫಿಷಿಯಲಿ ಹ್ಯಾವ್ ದ ಇನ್ಫಾರ್ಮೇಶನ್ ಅಬೌಟ್ ದ ವಿಕ್ಟಿಮ್ ಅಂಡ್ ಹೂ ಆರ್ ದ ಅಕ್ಯೂಸ್ಡ್ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇನ್ನೊಂದು ಕೌಂಟರ್ ವಿಡಿಯೋನು ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಆ ವ್ಯಕ್ತಿ ಏನು ಹೇಳಿದಾನೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಈಗ ಪೊಲೀಸ್ ಇಸ್ ಟ್ರೇಸಿಂಗ್ ದ ವಿಕ್ಟಿಮ್ ಫಸ್ಟ್. ಆ ವಿಕ್ಟಿಮು ಕಲಬುರಗಿ ಜಿಲ್ಲೆ ಶಾಬಾದ ತಾಲೂಕಿನವನನ್ನು, ಶಾಬಾದ್ ಊರಿನವನನ್ನು ಗೊತ್ತಾಗಿದೆ. Already our police are in touch with him now. So I think by evening we should be able to know what exactly has happened based on his statement. Okay. ಅದನ್ನೇ ಹೇಳಿದ್ದು ನಾನು ಅಣ್ಣ ತಮ್ಮಗಳು ಅವರು ಅವ್ರ ಥರನೇ ಆಗಬಾರ್ದು. ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅಣ್ಣ, ಆಮೇಲೆ ತಮ್ಮ ಬಂದ, TH ಬಂದ, ಹೌದಾ, DMC ಬಂದ, MD ಬಂದ, ಇವರೆಲ್ಲ ಯಾರು ಆಗ್ತಾ ಇದಾರೆ, ದೇ ಆರ್ ಅಂಡರ್ ದ ವಾಚ್. ಹೌದಾ. ಸೊ ದೇ ವಿಲ್ ಬಿ ಆಕ್ಷನ್ ವಿಲ್ ಬಿ ಟೇಕನ್ ಆಸ್ ಪರ್ ದ ಲಾ. ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನ ಅವ್ರಿಗೆ ಹೇಳಿರೋದು. ಯಾರು ಈ ರೀತಿ ರೌಡೀಸ್ಗಳ ಬಗ್ಗೆ ಆಗಿರ್ಬೋದು, ಜೈಲಿಂದ ಬಂದವರಾಗಿರ್ಬೋದು, ಸಮಾಜದಲ್ಲಿ ಏನು ಒಳ್ಳೆ ಕೆಲಸ ಮಾಡಿ ಬಂದವರಲ್ಲ ಇವರು. ಸಮಾಜಘಾತಕ ಶಕ್ತಿಗಳು, ಕೊಲೆ, ಮರ್ಡರು, ಇಂಥ ಡಕಾಯಿತಿ, ದರೋಡೆ ಕೇಸುಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವ್ರು ಏನಾದರೂ ರೀಲ್ಸ್ಗಳನ್ನ ಮಾಡೋದಾಗ್ಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದ್ರೂ ಇತ್ತು ಅಂತಂದ್ರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನ ಇಲಾಖೆ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮವನ್ನ ಕೈಗೊಂಡಿದೆ. ದ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಎಲ್ಲಾ ಸ್ತರಗಳಲ್ಲಿನೂ ಕೂಡ ಫುಲ್ ಆಕ್ಟಿವ್ ಆಗಿದೆ. ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ಕೂಡ ಪೊಲೀಸರ ಗಮನಕ್ಕೆ ಇಮಿಡಿಯೇಟ್ಲಿ ಬರುತ್ತೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ. ಯಾರೋ ತಪ್ಪು ಮಾಡಿದ್ರು ಕೂಡ ಅವರಿಗೆ ಸೂಕ್ತವಾದಂತ ಕಾನೂನಿನ ಅಡಿಯಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಅವು ಅಂತವ್ ಬಂದಿದ್ದನ್ನ ನನ್ನ ಗಮನಕ್ಕೆ ತಗೊಂಡ್ಬನ್ನಿ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಕೆಲವೊಂದು ಪರ್ಮಿಷನ್ ನ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ. ಯಾರಾದ್ರೂ ರೌಡಿ ಎಲಿಮೆಂಟ್ಗಳು ಹಾಕಿದ್ದಿತ್ತು ಅಂತ ನಮ್ಮ ಗಮನಕ್ಕೆ ತಗೊಂಡ್ಬನ್ನಿ. ಥ್ಯಾಂಕ್ ಯು.